ನಿಮ್ಮ ಆತ್ಮಸಾಕ್ಷಿಗಳಿಗೆ ಅನುಗುಣವಾಗಿ ಇವತ್ತು ನೀವು ಮಾತನಾಡ್ತಾ ಇದ್ದೀರಾ. ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ಈ ಯೋಜನೆಯನ್ನ ನೀವು ಅಭಿವೃದ್ಧಿಯ ಹೆಸರಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರೋ ಅಥವಾ ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರಿತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಇಲ್ಲಿಂದ ಬರ್ತಕ್ಕಂತ 33,000 ಕೋಟಿಯಷ್ಟು, ಅದರಲ್ಲಿ 15,000 ಕೋಟಿಯಷ್ಟು ಲಾಭದಾಯಕವಾದಂತ ಒಂದು ರಿಯಲ್ ಎಸ್ಟೇಟ್ ಯೋಜನೆಗೆ ನೀವು ಕೈಯನ್ನ ಹಾಕಿದ್ದೀರಾ ಅಂತಕ್ಕಂಥದ್ದನ್ನ ನಿಮ್ಮ ಆತ್ಮಸಾಕ್ಷಿಗಳಿಗೆ ಒಮ್ಮೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ತಮ್ಮೆಲ್ರಿಗೂ ಗೊತ್ತಿದೆಯಣ್ಣ, ಈ ಭಾಗದ ನಮ್ಮ ಜಿಲ್ಲೆಯ ರೈತರು ನಾವು ಯಾತಕ್ಕೋಸ್ಕರ ಪಾದಯಾತ್ರೆಯನ್ನ ಕರೆ ಕೊಟ್ವು. ಸರಿ ಸುಮಾರು 526 ದಿನಗಳ ಕಳೆದಿದೆ. ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ನ ಶಾಸಕರಿಗೆ ಜಿಲ್ಲೆಯ ಮತದಾರ ಪ್ರಭುಗಳು, ರೈತಾಪಿ ವರ್ಗದ ಬಂಧುಗಳು ತಾವು ಆಶೀರ್ವಾದವನ್ನ ಮಾಡಿದ್ದೀರಿ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು ಇತ್ತೀಚೆಗೆ ನೂತನವಾಗಿ ಮಂತ್ರಿಗಳಾಗಿಯೂ ಕೂಡ ಹೊಸದಾಗಿ ಸಚಿವ ಸಂಪುಟ ಸೇರಿದ್ದಾರೆ. 526 ದಿನಗಳಿಂದ ತಾವು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಶಾಸಕರಾಗಿ ಮಾಡಿ ವಿಧಾನಸೌಧ ಮೆಟ್ಲಂತ ಹತ್ತಕ್ಕಂಥದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ತಮ್ಮಗಳ ಕಷ್ಟ ಸುಖವನ್ನ ಏನು ಆಲಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವೂ ಕೂಡ ಇಲ್ಲಿವರೆಗೂ ಅವ್ರ ಕಡೆಯಿಂದ ಆಗಿದೆಯಾ? ಒಂದು ದಿನವೂ ಕೂಡ ತಮ್ಮ ಪ್ರತಿಭಟನಾ ಸ್ಥಳದಲ್ಲಿ ಬೈರ್ಮಂಗ್ಲ ಸರ್ಕಲ್ ನಲ್ಲಿ ಹಗ್ಲು ರಾತ್ರಿ ಅಲ್ದಿರ, ಚಳಿ ಮಳೆ ಗಾಳಿ ಬಿಸಿಲು ಯಾವುದು ಲೆಕ್ಕಿಸಿದಿರ ಪಾಪ ತಾವುಗಳು ನಿರಂತರವಾಗಿ ನಿಮ್ಮ ಸ್ವಂತ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂಥ ಹೋರಾಟಕ್ಕೆ ತಾವೇನು ಕೈ ಹಾಕಿದ್ದೀರಿ. ಇಲ್ಲಿಯವರೆಗೂ ಯಾರು ಕೂಡ ಇವರು ತಲೆ ಹಾಕಿ ಮಲಗಲಿಲ್ಲ. ಪಾಪ ಹೇಳ್ತಾರೆ ಈ ಒಂದು ಪಾದಯಾತ್ರೆ ಪಟ್ಟಾಭಿಷೇಕದ ಪಾದಯಾತ್ರೆ ಅಂತೆ, ನಿಖಿಲ್ ಕುಮಾರಸ್ವಾಮಿಯ ಪಟ್ಟಾಭಿಷೇಕದ ಪಾದಯಾತ್ರೆ ಅಂತೆ, ಜಾಲಿ ಪಾದಯಾತ್ರೆ ಅಂತೆ. ಅದೆಂಥದೋ ಪ್ರಾಯಶ್ಚಿತ, ಪಶ್ಚಾತ್ತಾಪ, ದಿವಸಕ್ಕೆ ಒಂದೊಂದು ಹೆಸರುಗಳನ್ನ ಕೊಟ್ಕೊಂಬಂದ್ರು. ನಾನೊಂದು ಮಾತಿನ ಈ ಸಂದರ್ಭದಲ್ಲಿ ಹೇಳ್ತೇನೆ, ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಕುಟುಂಬ ಯಾರಿಗೂ ಕೂಡ ಪಟ್ಟಾಭಿಷೇಕದ ಸ್ಥಾನಕ್ಕೆ ಹೋಗಿ ತಲುಪಿಸ್ತಕ್ಕಂಥದಕ್ಕೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಗ್ಲಿಕ್ಕಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ಸಿಗರು ಮಾತನಾಡೋದಕ್ಕಿಂತ ಮುಂಚಿತವಾಗಿ. ನಮ್ಮ ರೈತ ಪರವಾದಂತ ಬದ್ಧತೆ ಏನಿದೆ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರ ಜೊತೆಗೆ ನಾವು ಯಾವ ರೀತಿ ಅವರ ಕಷ್ಟವನ್ನ ಆಲಿಸಿ ಅವ್ರ ಜೊತೆನಲ್ಲಿ ಬೆರಿತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಬದ್ಧತೆ, ನಮ್ಮಲ್ಲಿ ಇರ್ತಕ್ಕಂಥ ಕಾಳಜಿಯನ್ನ ಗುರುತಿಸಿ ಮುಂದೊಂದು ದಿನ ಜನ ಇವನು ಯೋಗ್ಯನಿದ್ದಾನೆ, ಇವನು ಅರ್ಹನಿದ್ದಾನೆ ಅಂತಕ್ಕಂಥ ಜನಸೇವೆಯನ್ನ ಮಾಡ್ತಕ್ಕಂಥ ಏನಾದ್ರೂ ಒಂದು ಸ್ಥಾನ ಕೊಟ್ರೆ ಅದು ನಿಜವಾದಂತ ಪಟ್ಟಾಭಿಷೇಕ. ಮಾನ್ಯ ಅಲ್ಲಿರ್ತಕ್ಕಂಥ ಪಾಪ ಹೊಸನ ನೂತನ ಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಲಘುವಾದಂತ ಮಾತುಗಳು ಆಡೋದು ಬೇಡ. ಪಾಪ ಹೇಳ್ತಾರೆ ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವರ ಕನಸಿನ ಕೂಸಂತೆ, ಕುಮಾರಸ್ವಾಮಿ ಅವರ ಕನಸಿನ ಕೂಸಂತೆ. ಇವತ್ತು ತಮ್ಮಗಳ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ರೈತಾಪಿ ವರ್ಗ ಇಲ್ಲಿ ಕೂತಿದ್ದೀರಿ. ಯಾವ 2006ರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಪ್ರಥಮವಾಗಿ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳ ಒಂದು ಪಟ್ಟಕ್ಕೆ ಏರ್ತಾರೋ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ SCG ಮಾಡಬೇಕು ಅಂತಕ್ಕಂಥ ಒಂದು ಹೊಸ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆಗ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನಗಳ ಒಂದು ಒತ್ತಡ ಆಗ್ತದೆ. ಮುಂದಿನ ದಿನಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗಳು ಆಗಬೇಕು ಹಲವಾರು ಭಾಗದಲ್ಲಿ ಅಂತಕ್ಕಂಥದ್ದು. ಅದು ಸೋಲೂರು ಇರ್ಬೋದು, ನಂದಗುಡಿ ಇರ್ಬೋದು, ನಮ್ಮ ರಾಮನಗರ ಇರ್ಬೋದು, ಬಿಡದಿ ಇರ್ಬೋದು, ಅನೇಕ ಭಾಗದಲ್ಲಿ ಇವೆಲ್ಲ ಚರ್ಚೆಗೆ ಬಂದಾಗ, ಚರ್ಚೆ ಮುನ್ನೆಲೆಗೆ ಬಂದಾಗ ಕುಮಾರಣ್ಣ ಅವರು ಕೇವಲ ಇದನ್ನ ಒಂದು ಪರಿಕಲ್ಪನೆ ಮತ್ತೆ ಪ್ರಸ್ತಾವನೆಯನ್ನ ಮಾತ್ರ ಇಡ್ತಾರೆ. ದಯವಿಟ್ಟು ನೀವು ಇದನ್ನ ಮನಸ್ಸಿಗಿಟ್ಕೊಳ್ಬೇಕು.